ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ತಲುಪಿದ ದಾಂಡೇಲಿಯ ಬಾಬು ರಾಮಪ್ಪ ದೊಡ್ಮನಿ. ಅವರು ಅಪ್ಪಟ ರಾಮಭಕ್ತ. ಆ ಕಾರಣಕ್ಕಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೋಡಲೇಬೇಕು ಎಂಬ ಆತುರ ಕಾತುರದಿಂದ ಅಯೋಧ್ಯೆಗೆ ಹೊರಟು ಇದೀಗ ಶ್ರೀರಾಮನ ಸನ್ನಿಧಿಯ ಮುಂಭಾಗದಲ್ಲಿ ನಾಳೆಯ ಕಾರ್ಯಕ್ರಮಕ್ಕಾಗಿ ಎದುರು ನೋಡುತ್ತಿದ್ದಾರೆ ದಾಂಡೇಲಿಯ ಸಾಹಸಿ ಯುವಕ ಬಾಬು ರಾಮಪ್ಪ ದೊಡ್ಮನಿ. ದಾಂಡೇಲಿ ನಗರದ ಬರ್ಚಿ ರಸ್ತೆಯ ನಿವಾಸಿಯಾಗಿರುವ ಬಾಬು ದೊಡ್ಮನಿಯವರು ಅತ್ಯುತ್ತಮ ಕ್ರಿಕೆಟ್ ಆಟಗಾರ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದ ಭಕ್ತಿ ಮತ್ತು ಶ್ರದ್ಧೆಯನ್ನು ಇಟ್ಟುಕೊಂಡಿರುವ ಬಾಬು ದೊಡ್ಮನಿಯವರು ರಾಮಭಕ್ತ. ಅಯೋಧ್ಯೆಯಲ್ಲಿ ನಾಳೆ ನಡೆಯಲಿರುವ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಹೇಗಾದರೂ ಮಾಡಿ ಕಣ್ತುಂಬಿಕೊಳ್ಳಬೇಕೆಂಬ ಉತ್ಕಟ ಬಯಕೆಯನ್ನು ಹೊತ್ತಿ ನಿನ್ನೆ ಶನಿವಾರ ದಾಂಡೇಲಿಯಿಂದ ಹುಬ್ಬಳ್ಳಿಗೆ ಹೊರಟು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ರೈಲಿನ ಮೂಲಕ ಪ್ರಯಾಣವನ್ನು ಬೆಳೆಸಿ ಬೆಂಗಳೂರಿನಿಂದ ಲಕ್ನೋಗೆ ವಿಮಾನದ ಮೂಲಕ ತೆರಳಿದ್ದಾರೆ. ಲಕ್ನೋದಲ್ಲಿ ಬಂದಿಳಿದ ಬಾಬು ದೊಡ್ಮನಿಯವರಿಗೆ ಅಲ್ಲಿಂದ 132 ಕಿಲೋಮೀಟರ್ ದೂರದಲ್ಲಿರುವ ಅಯೋಧ್ಯೆಗೆ ತೆರಳುವುದು ಅತಿ ಪ್ರಯಾಸದ ಕೆಲಸವಾಗಿತ್ತು. ಇಂದು ಭಾನುವಾರ ಬೆಳಿಗ್ಗೆ 3:30 ಗಂಟೆಗೆ ಲಕ್ನೋದಿಂದ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಲಕ್ನೋದಿಂದ ಅಯೋಧ್ಯೆಯವರೆಗೆ ಯಾವುದೇ ಖಾಸಗಿ ಪ್ರಯಾಣಿಕ ವಾಹನಗಳ ಸಂಚಾರವಿರಲಿಲ್ಲ. ಆದರೂ ಹೇಗಾದರೂ ಸರಿ ಎಂದು ಪಾದಯಾತ್ರೆಯ ಮೂಲಕ ಬಾಬು ದೊಡ್ಮನಿಯವರು ಲಕ್ನೋದಿಂದ ಅಯೋಧ್ಯೆಗೆ ತೆರಳಿದರು. ಹೀಗೆ ಹೋಗುತ್ತಿರುವಾಗ ಅಲ್ಲಲ್ಲಿ ಕೆಲವೊಂದು ವಾಹನಗಳನ್ನೇರಿ ಅಯೋಧ್ಯೆಗೆ ಇಂದು ಭಾನುವಾರ ಸಂಜೆ 6 ಗಂಟೆಗೆ ತಲುಪಿದ್ದಾರೆ. ಸಂಜೆ 6:30 ಗಂಟೆಗೆ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ತಲುಪಿ ಅಲ್ಲಿಯ ಸದ್ಯದ ದೃಶ್ಯವನ್ನು ಸೆರೆ ಹಿಡಿದು ದಾಂಡೇಲಿ ನ್ಯೂಸ್ 9ಗೆ ಅವರ ಆಪ್ತ ಮಿತ್ರ ಪ್ರವೀಣ್ ನಾಯಕರ ಮೂಲಕ ನೀಡಿದ್ದಾರೆ. ಏನೇ ಇರಲಿ, ದೇವರನ್ನು ಕಾಣಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಎಂಬ ಸಂಕಲ್ಪವನ್ನು ತೊಟ್ಟರೆ ಎಷ್ಟೇ ಕಷ್ಟವಾದರೂ ಸರಿ ಸಂಕಲ್ಪ ಈಡೇರುತ್ತದೆ ಎನ್ನುವುದಕ್ಕೆ ಬಾಬು ದೊಡ್ಮನಿಯವರು ಕೈಗೊಂಡ ಈ ಅಯೋಧ್ಯೆ ಯಾತ್ರೆಯೇ ಉತ್ತಮ ಉದಾಹರಣೆ ಎನ್ನಬಹುದು. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇದೇ ನೋಡಿ ರಾಮ ಜನ್ಮಭೂಮಿ. ದಾಂಡೇಲಿಂದ 2 ದಿನ ಮೊದಲೇ ನಾನು ಬಿಟ್ಟಿದ್ದೆ, ಹಾಗೆ ಮಾಡಿ ಬಂದು ಮುಟ್ಟಿದ್ದೀನಿ. ಇದೇ ರಾಮ ಜನ್ಮಭೂಮಿ. ಎಲ್ಲರೂ ಸಲ ನೋಡ್ಬೋದು, ದರ್ಶನ ಮಾಡ್ಬೋದು. ಒಂದಿನ ಮೊದಲೇ ಬಂದಿದ್ದೀನಿ, ಯಾರಿಗೇನು ದರ್ಶನ ಆಗಲ್ಲ ಅವೆಲ್ಲ ನೋಡ್ಬೋದು ವಿಡಿಯೋನು. ಓಕೆ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಶ್ರೀರಾಮ ಜನ್ಮಭೂಮಿದ 2ನೇ ಗೇಟು ಇದು. ಎಲ್ಲರಿಗೂ ನಮಸ್ಕಾರ. ಇದೇ ನೋಡಿ ರಾಮ ಜನ್ಮಭೂಮಿ. ಎಲ್ಲರೂ ಒಂದ್ಸಲ ನೋಡ್ಬೋದು ರಾಮ ಜನ್ಮಭೂಮಿಯನ್ನು. ದಾಂಡೇಲಿಂದ ಬಂದಿದ್ದೀನಿ ನಾನು. ದರ್ಶನ ಆಗುತ್ತಿಲ್ಲೋ, ಇಲ್ಲಿ ಮಟ್ಟ ಬಂದು ಮುಟ್ತೀನಲ್ಲೋ ಅನ್ನೋದು ಡೌಟ್ ಇತ್ತು. ಬಟ್ ದೇವ್ರು ಹೆಂಗ ಮಾಡಿ ಕರೆಸ್ಕೊಂಡ. ಇದೇ ಒಂದು 10 ನಿಮಿಷ ಆಯಿತು ಮುಟ್ಟಿ. ಎಲ್ಲ ನೋಡಿ ಶ್ರೀರಾಮ ಮಂದಿರದ ದ್ವಾರ ಬಾಕಿಲು ಒಂದ್ಸಲ ನೋಡ್ಬೋದು, ಪ್ರತಿಯೊಬ್ಬರು ನೋಡ್ಬೋದು.